ವಿಸ್ಮಯ ಮನಸ್ಸು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮಿ. ವೀಕ್ಷಕರೇ, ಇವತ್ತು ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನ ವ್ಯವಸ್ಥಾಪಕರು ಹಾಗೂ ಎನರ್ಜಿ ಥೆರಪಿಸ್ಟ್ ಆದಂತಹ ರಮ್ಯಾ ಸುರೇಶ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಮ್ಯಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಹಾಗೂ ಇವರ ಜೊತೆ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನಲ್ಲಿ ವರ್ಕ್ಶಾಪ್ ಅಟೆಂಡ್ ಮಾಡಿರುವಂತಹ ಸಂಗಮೇಶ್ ಅವರು ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಇದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಂಗಮೇಶ್ ಅವರೇ, ನೀವು ಎಲ್ಲಿಂದ ಬಂದಿದ್ದೀರಾ? ನಿಮ್ಮ ವೃತ್ತಿ ಏನು? ಆ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ನಾನು ಬಂದಿದ್ದು ವಿಜಯಪುರದಿಂದ. ತಮಗೆಲ್ಲ ಗೊತ್ತಿರುವಂತೆ ವಿಶ್ವವಿಖ್ಯಾತವಾದಂಥ ಗೋಲ್ ಗುಂಬಜ್ ಇದೆಯಲ್ಲಿ, ಆ ವಿಜಯಪುರದಿಂದ ಇಲ್ಲಿಗೆ ಬಂದಿದ್ದೀನಿ. ನಾನು ಮೊದಲು ನ್ಯಾಷನಲ್ ಇನ್ಶೂರೆನ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಈಗ ಅಲ್ಲಿಂದ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಇಲ್ಲಿ ಈ ಒಂದು ವರ್ಕ್ಶಾಪಿಗೆ ಅಟೆಂಡ್ ಆಗಬೇಕು ಅಂತ ಬಂದಿದ್ದೀನಿ. ಅಂದರೆ ನೀವು ಎಷ್ಟು ವರ್ಷದಿಂದ ಈ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದೀರಾ? ಹೇಗೆ? ನಾನು ಸುಮಾರು 3 ತಿಂಗಳಿನಿಂದ ಈ ಯೂಟ್ಯೂಬ್ನಲ್ಲಿ ಎಲ್ಲ ಇದನ್ನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ನನಗೆ ಇದನ್ನು ಕಲಿಬೇಕು ಅನ್ನೋಂಥ ಆಸಕ್ತಿ ಜಾಸ್ತಿ ಇತ್ತು. ಅದಕ್ಕೆ ಇಲ್ಲಿ ಬಂದೆ ನಾನು. ಇನ್ನು ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನಲ್ಲಿ ಸರ್ವಿಸ್ ಪ್ರೊವೈಡ್ ಹೇಗಿತ್ತು, ಆ ಬಗ್ಗೆ ನಿಮ್ಮ ಅಭಿಪ್ರಾಯನೋ? ಹೇಗಂದರೆ ಅವರ ಒಂದು ಅವ್ರು ಯಾವ ರೀತಿ ನಿಮಗೆ ಹೇಳಿಕೊಟ್ರು, ವರ್ಕ್ಶಾಪಲ್ಲಿ ಯಾವ ರೀತಿ ಹೀಲಿಂಗನ್ನು ನೀವು ಕಲಿಬೇಕು ಅನ್ನುವಂಥದ್ದನ್ನು ಹೇಳಿಕೊಟ್ರು, ಆ ಬಗ್ಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನು? ತುಂಬ ಅದ್ಭುತವಾಗಿದೆ. ಯಾಕೆಂದರೆ ಇದನ್ನು ಕಲಿಬೇಕು ಅಂತಂದರೆ ಎಲ್ಲ ಕಡೆಗೂ ಸಿಗೋದಿಲ್ಲ ಮತ್ತು ಎಲ್ಲರಿಗೂ ಸಿಗೋದಿಲ್ಲ. ಇದು ಯಾರಿಗೆ ಬಹಳ ಆಸಕ್ತಿ ಇದೆ ಅಂಥವ್ರು ಮಾತ್ರ ಕಲೀಲಿಕ್ಕೆ ಸಾಧ್ಯತೆ ಇದೆ. ಮೇಡಮ್ ಮತ್ತು ಸರ್ ಇಬ್ಬರೂ ಅದ್ಭುತವಾಗಿ ಕಲಿಸ್ತಾರೆ. ನಮ್ಮ ಜೊತೆಗೆ ಬಹಳ ಫ್ರೆಂಡ್ಲಿ ಆಗಿರ್ತಾರೆ. ನಿಜಕ್ಕೂ ಅವರಿಬ್ಬರಿಗೆ ನಾನು ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತೀನಿ. ಇನ್ನು ನೀವು ವರ್ಕ್ಶಾಪ್ ಅಟೆಂಡ್ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಏನಾಗಿತ್ತು? ಮುಖ್ಯ ಉದ್ದೇಶ ಅಂತಂದರೆ, ಈಗಾಗಲೇ ನಾನು ವ್ಯಕ್ತಿತ್ವ ವಿಕಸನದ ತರಬೇತಿಗಳನ್ನು ಮಾಡ್ತಾ ಇದ್ದೀನಿ. ಒಂದಿಷ್ಟು ನಾನು ಕೌನ್ಸಿಲಿಂಗ್ಗಳನ್ನೆಲ್ಲ ಮಾಡ್ತೀನಿ. ಸೊ ಅದಕ್ಕೆ ಇದು ಸಪೋರ್ಟ್ ಆಗ್ತದೆ, ಅದಕ್ಕೆ ಇದು ಸಪೋರ್ಟ್ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಇದೇ ಮೇನ್ ಇದೆ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ಇನ್ನು ರಮ್ಯ ಅವರೇ, 2 ದಿನ ನೀವು ವರ್ಕ್ಶಾಪ್ ಮಾಡುವಂಥದ್ದು, ಇದು ಮೊದಲನೇ ದಿನದ ವರ್ಕ್ಶಾಪ್ ಆಗಿರುವಂಥದ್ದು. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಸೊ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬಂದಿರ್ತಾರೆ, ಅವ್ರವ್ರದೇ ಪ್ರಾಬ್ಲಮ್ಸಿಂದ ಬಂದಿರ್ತಾರೆ. ಅವರಲ್ಲಿ ಬಂದು ಮೇಯ್ನಾಗಿ ಅವ್ರ ಪ್ರಾಬ್ಲಮ್ ಏನೂ ಅಲ್ಲ, ಲೈಫಲ್ಲಿ ಇನ್ನೂ ಇದೆ ನೋಡುವಂಥದ್ದು, ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು ಅನ್ನೋದು ಅವ್ರಿಗೆ ಮನವರಿಕೆ ಆಗಬೇಕು. ಅದು ನಮ್ಮ ಮೇಯ್ನ್ ಇಂಟೆನ್ಷನ್ ಇರುತ್ತೆ. ಮತ್ತು ನಮ್ಮ ಒಂದು ಇಂಟೆನ್ಷನ್ ಬಂದು ಪ್ರತಿ ಒಬ್ಬರಿಗೂ ಈ ಎನರ್ಜಿ ಹೀಲಿಂಗು ತಲುಪಬೇಕು. ಮತ್ತು ಲೈಫಲ್ಲಿ, ಯಾಕಂದರೆ ಒಬ್ರ ಹತ್ರ ಹೋಗಿ ಪ್ರಾಬ್ಲಮ್ಸನ್ನು ಹೇಳ್ಕೊಡೋ ಬದಲು ಅವರ ಪ್ರಾಬ್ಲಮ್ಸ್ಗೆ ಅವರೇ ಸೊಲ್ಯೂಷನ್ ಕಂಡ್ಕೋಬೇಕು ಅನ್ನೋದು ನನ್ನ ಮತ್ತು ಗುರೂಜಿಯ ಒಂದು ದೊಡ್ಡ ಆಸೆ. ಸೊ ಆದ್ದರಿಂದ ಎಷ್ಟು ಜನಕ್ಕೆ ಸಾಧ್ಯ ಅಷ್ಟು ಜನಕ್ಕೂ ಎನರ್ಜಿ ತಲುಪಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ ಇರೋದು. ಸೊ ಅವ್ರು ಬಂದಾಗ ನಾವು ಬರಬೇಕಾದ್ರೆ ಅವ್ರಿಗೆ ಹೇಳಿರ್ತೀವಿ, ನಿಮ್ಮ ಲೈಫ್ದೊಂದು ದೊಡ್ಡ ಪ್ರಾಬ್ಲಮ್ಮು, ನಿಮ್ಮ ಲೈಫಲ್ಲಿ ನೀವು ಅಚೀವ್ ಮಾಡಬೇಕಾಗಿರೋಂಥ ಒಂದು ದೊಡ್ಡ ಗೋಲು, ಬರ್ಕೊ ಬನ್ನಿ ಅಂತ. ಸೊ ಫಸ್ಟ್ ಬಂದಾಗ ಅದನ್ನು ಯಾವಾಗ ಅವ್ರ ಮೈಂಡಿಂದ ಆಚೆ ಹಾಕಿಸ್ತೀವಿ, ಆಗ ಅವರು ಅಲ್ಲಿ ಸ್ಟೇಬಲ್ ಆಗ್ತಾರೆ. ಇಲ್ಲ ಅಂದರೆ ಅದೇ ಕೊರಗಲ್ಲಿ ಕೂತಿರ್ತಾರೆ. ಸೊ ಫಸ್ಟ್ ಅವ್ರನ್ನ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದೇ ಹಾಗೆ, ನೀವೇನಕ್ಕೆ ಬಂದಿದ್ದೀರಾ ಅಂತ. ಓಕೆ, ಯಾವಾಗ ಮೈಂಡ್ ಖಾಲಿ ಆಗುತ್ತೆ ಆಗ ನಾವು ಹೇಳ್ಕೊಡೋದು ಅವ್ರಿಗೆ ಕಲಿಯೋಕ್ಕೆ ಆಸಕ್ತಿ ಇರುತ್ತೆ. ಇಲ್ಲಾಂದರೆ ನನಗೆ ಈ ಪ್ರಾಬ್ಲಮ್ ಇದೆ, ಇಲ್ಲಿ ಬಂದಿರೋದು ನನಗೆ ಆ ಗುಣ ಆಗುತ್ತಾ, ಈ ಪ್ರಾಬ್ಲಮಿಂದ ನಾನು ಹೊರಗಡೆ ಬರೋಕ್ಕೆ ಇವ್ರು ಹೇಳ್ಕೊಡೋದು ಸಹಾಯ ಆಗುತ್ತಾ, ಯಾವಾಗ ಟೆಕ್ನಿಕ್ ಹೇಳ್ಕೊಡ್ತಾರೆ ಅದೇ ಮೈಂಡಲ್ಲಿ ಇರ್ತಾರೆ. ಸೊ ಅಲ್ಲಿ ಇನ್ವಾಲ್ವ್ ಆಗೋಕ್ಕಾಗಲ್ಲ. ಆದ್ದರಿಂದ ಫಸ್ಟು ಅವರನ್ನು ಸ್ಟೇಬಲ್ ಮಾಡಿಸ್ತೀವಿ. ಆ ಒಂದು ಎನ್ವಿರಾನ್ಮೆಂಟ್ಗೆ, ಆ ಒಂದು ಎನರ್ಜಿಗೆ ಕನೆಕ್ಷನನ್ನು ಕೊಡಿಸಿ ಆ ಒಂದು ಮೈಂಡ್ಸೆಟ್ಟನ್ನು ಎನರ್ಜೈಸ್ ಮಾಡ್ತೀವಿ. ಸೊ ಈ ಥರ ಒಂದು ಫಸ್ಟ್ ಡೇ ಸೆಷನ್ ಇರುತ್ತೆ. ಇನ್ನು ವರ್ಕ್ಶಾಪಿಗೆ ಬರುವಂಥವ್ರು ಅವರ ನಾರ್ಮಲ್ ಪ್ರಾಬ್ಲಮ್ಸ್ ಅಂತ ಏನಿರುತ್ತೆ, ಎಲ್ಲರಿಗೂ ಒಂದೊಂದೇ ತೊಂದರೆಗಳಿರುತ್ತೆ, ಅವರ ಪ್ರಶ್ನೆಗಳು 1000 ಇರುತ್ತೆ. ಸೊ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಸೊ ನಾವು ಇಲ್ಲಿವರೆಗೂ ಆಲ್ಮೋಸ್ಟ್ 2500+ ಕೇಸಸ್ಸನ್ನು ಅಟೆಂಡ್ ಮಾಡಿದ್ದೀವಿ ಲಾಸ್ಟ್ 10 yearsಯಿಂದ ಅಂತ ತಗೊಂಡ್ರೆ. ಅದು ರೆಕಾರ್ಡೆಡ್. ಸೊ ವಿತೌಟ್ ರೆಕಾರ್ಡು ತುಂಬ ಇದೆ. ಅದರಲ್ಲಿ ಬಿಟ್ಟು ಫೋನಲ್ಲೂ ಅಷ್ಟೇ ತುಂಬ ಕಾಲ್ಸ್ ಅಟೆಂಡ್ ಮಾಡ್ತೀವಿ. ತುಂಬ ಜನ ಬರೋಕ್ಕಾಗದೇ ಇರೋರು ಫೋನಲ್ಲೇ ಮಾತಾಡ್ತಾರೆ. ಎಲ್ಲ ಸೇರಿದ್ರೆ 3000 ಮೇಲೆ ಹೋಗುತ್ತೆ. ಸೊ ಯಾವಾಗ ಒಂದೊಂದನ್ನು ನೋಡ್ತಿರ್ತೀವೋ ನಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತು ಇನ್ನೊಂದು, ನಮ್ಮ ಗುರೂಜಿ ಹೇಳೋದು ಮತ್ತು ನಾವು
ಈ ಎಕ್ಸ್ಪೀರಿಯನ್ಸ್ ಮಾಡಿರೋದೇನೆಂದರೆ, ಯಾರಿಂದಾದರೂ ಏನಾದರೂ ಒಂದು ಇನ್ಫಾರ್ಮೇಷನ್ ಬರ್ತಿದೆ ಅಂದರೆ ಅದು ಕಾಸ್ಮೋಸಿಂದ ಬರ್ತಿದೆ ಅಂತ. ಓಕೆ, ಯಾರಾದರೂ ಏನೋ ಒಂದು ಪ್ರಾಬ್ಲಮಿಂದ ಬಂದಿದ್ದಾರೆ ಅಂದರೆ ಅವರು ನಮಗೆ ಕಾಸ್ಮಿಕ್ ಎನರ್ಜಿಯಿಂದ ಕನೆಕ್ಟ್ ಆಗಿದ್ದಾರೆ ಅಂತ ಹೇಳಿ. ಸೊ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅದಕ್ಕೆ ಅವ್ರು ನನ್ನ ಹತ್ರ ಬಂದಿದ್ದಾರೆ ಅಂತ ಅಲ್ಲ. ಬಿಕಾಸ್ ನಾವು ಈವನ್ ಹೀಲ್ ಮಾಡೋದು ಅದೇನೆ, ಯಾರಿಗೆ ಪ್ರಾಬ್ಲಮ್ಸಿಂದ ಹೊರಗಡೆ ಬರಬೇಕು ಅನ್ನೋ ಮನಸ್ಸಿದೆ, ಒನ್ ಆರ್ ದಿ ಅದರ್ ವೇ ಕಾಸ್ಮಿಕ್ ಎನರ್ಜಿ ನಮಗೆ ಕನೆಕ್ಟ್ ಮಾಡಲಿ ಅಂತಲೇ ಮಾಡುವಂಥದ್ದು. ಸೊ ಯಾವಾಗ ಅವ್ರ ಪ್ರಾಬ್ಲಮ್ಸನ್ನು ಹೇಳ್ತಾರೆ, ನಾವು ನೆನ್ನೆನೂ ಮಾತಾಡಿದ್ವಿ ಇದ್ರ ಬಗ್ಗೆ, ಓ ನಿನ್ಗೆ ಇಷ್ಟೊಂದು ಪ್ರಾಬ್ಲಮ್ ಐತಾ ಅಂತ ಕೇಳಿದ್ರೆ ಅವರು ಹೌದಾ ನಂದೇ ದೊಡ್ಡ ಪ್ರಾಬ್ಲಮ್ ಅಂತ ಮೈಂಡಿಗೆ ಬಂದ್ಬಿಡುತ್ತೆ. ಸೊ ನಾವು ಅವ್ರನ್ನ ಫಸ್ಟ್ ಹೇಳೋದು, ಇದು ಏನೂ ಅಲ್ಲ, ಲೈಫಲ್ಲಿ ಇದಕ್ಕಿಂತ ಉನ್ನತ ಮಟ್ಟಕ್ಕೆ ಹೋಗೋ ಚಾನ್ಸಸ್ ಇದೆ. ಆದ್ದರಿಂದ ಸೊ ನೀವು ಆ ಒಂದು ಮೈಂಡ್ ಸೆಟ್ಟಿಂದ ಹೊರಗಡೆ ಬಂದ್ರೇ ಬೇರೆದನ್ನು ಕಲಿಯೋಕ್ಕಾಗೋದು. ನೀವು ಯಾವಾಗ ನನಗೆ ಪ್ರಾಬ್ಲಮ್ ಇದೆ ಅಂತಲೇ ಕೂತ್ರೆ ಪಾಸಿಟಿವಿಟಿನ ನೋಡೋಕ್ಕಾಗಲ್ಲ, ಮತ್ತು ನಮಗಿರೋಂಥ ಬ್ಲೆಸ್ಸಿಂಗ್ಸ್ನ ನೋಡೋಕ್ಕಾಗಲ್ಲ. ಫಸ್ಟು ಇರೋವಂಥ ಬ್ಲೆಸ್ಸಿಂಗ್ಸನ್ನು ತೋರಿಸ್ಕೊಡ್ತೀವಿ. ಇನ್ನು ಸಂಗಮೇಶ್ ಅವರೇ, ನೀವು ಈ ದಿನದ ಒಂದು ವರ್ಕ್ಶಾಪ್ನ ಅಟೆಂಡ್ ಮಾಡಿರುವಂಥದ್ದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಎಕ್ಸಲೆಂಟ್. ಯಾಕಂದರೆ ಈ ಎಕ್ಸ್ಪೀರಿಯನ್ಸನ್ನು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದನ್ನು ಅನುಭವಿಸಬೇಕು. ಮೇಡಮ್ ಅವರು ಹೇಳಿಕೊಟ್ಟಂಥದ್ದು, ಸರ್ ಹೇಳಿಕೊಟ್ಟಂಥದ್ದು, ನಮಗೆ ಗೊತ್ತಿಲ್ಲದಂಥ ಬಹಳಷ್ಟು ಸಂಗತಿಗಳು ನನಗೆ ಇಲ್ಲಿ ಗೊತ್ತಾಗಿದ್ದು. ಮತ್ತು ಅದನ್ನು ನಾನು ವಾಪಸ್ ಹೋದ ಮೇಲೆ ಖಂಡಿತವಾಗಲೂ ಅದನ್ನು ಮಾಡಿ ನನ್ನ ಜೊತೆಗಿದ್ದವರ ಅಥವಾ ದೂರದಲ್ಲಿರುವವರ ಪ್ರಾಬ್ಲಮ್ಗಳನ್ನೆಲ್ಲ ನಾವು ಸಾಲ್ವ್ ಮಾಡ್ಬೋದು ಅನ್ನೋದು ಭಾಳ ಅದ್ಭುತವಾಗಿ ಇಲ್ಲಿ ಕಲಿಸ್ಕೊಟ್ರು ನಮಗೆ. ಇನ್ನು ವರ್ಕ್ಶಾಪ್ ಇದನ್ನು ನೀವು ಅಟೆಂಡ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು, ಅದಕ್ಕಿಂತ ಮುಂಚೆ ಅಟೆಂಡ್ ಮಾಡಿದ್ರಾ ನೀವು ವರ್ಕ್ಶಾಪ್ನ? ಇಲ್ಲ, ಇದೇ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು. ಅಂದರೆ ಹೇಗಿತ್ತು ಅಲ್ಲಿ ಕಲಿತಾ ಇರಬೇಕಾದ್ರೆ ನಿಮ್ಮ ಒಂದು ಆಸಕ್ತಿ ಹೇಗಿತ್ತು? ನಿಜಕ್ಕೂ ಒಳ್ಳೆಯದೇ. ಯಾಕಂದರೆ ನಮ್ಮ ಆಸಕ್ತಿ ಕುಗ್ಗುವಂಥದ್ದು ಏನೂ ಇಲ್ಲ ಅಲ್ಲಿ. ನಿಜಕ್ಕೂ ನಮ್ಮ ಆಸಕ್ತಿಯನ್ನು ಇನ್ನೂ ಹೆಚ್ಚು 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 ಮಾಡುವಂತಹ ವಿಚಾರಗಳನ್ನು ಅಲ್ಲಿ ಹೇಳಿಕೊಡ್ತಾರೆ. ಥ್ರಿಲ್ ಇರ್ತದೆ. ಇನ್ನೂ ಏನೋ ಹೇಳ್ತೀನಿ ಅಂಥೇಳಿ ಒಂದಿಷ್ಟು ಸಸ್ಪೆನ್ಸ್ ಇಟ್ಟಿರ್ತಾರಲ್ಲ. ಸೊ ಗುರುಜಿ ಹತ್ರ ಇನ್ನೂ ಏನೋ ಕಲಿಬೇಕು, ಮೇಡಮ್ ಹತ್ರ ಇನ್ನೂ ಏನೋ ಕಲಿಬೇಕು ಅನ್ನೋದು ಇಡೀ ದಿನದ ಒಂದು ಉತ್ಸಾಹ ಇರ್ತದೆ ಅಲ್ಲಿ. ಇನ್ನು ನೀವು ವರ್ಕ್ಶಾಪಿಗೆ ಬಂದಿರೋದ್ರಿಂದ, ಹೀಲಿಂಗ್ ಮಾಡ್ತಾ ಇರೋದ್ರಿಂದ ನೀವು ಅನ್ಕೊಂಡಿರುವಂತಹ ಉದ್ದೇಶ ಈಡೇರ್ತಾ ಇದೆ ಅನ್ನಿಸ್ತಾ ಇದೆಯಾ ನಿಮಗೆ? ಖಂಡಿತವಾಗ್ಲೂ ಉದ್ದೇಶ ಈಡೇರ್ತದೆ. ಯಾಕಂದರೆ ನಮಗೆ ಗೊತ್ತಿಲ್ಲ, ಎಷ್ಟೋ ವಿಷಯಗಳು ನಮಗೆ ಮೊದಲು ಗೊತ್ತಿಲ್ಲ, ಅದಕ್ಕೆ ನಾವು ಸಫರ್ ಆಗಿರ್ತೀವಿ. ಈಗ ಗೊತ್ತಾದ ಮೇಲೆ ಸಮಸ್ಯೆ ಅಂದರೆ ಏನು, ಯಾವುದಕ್ಕೆ ನಮಗೆ ಪರಿಹಾರ ಗೊತ್ತಿಲ್ಲ ಅದು ಸಮಸ್ಯೆ. ಇಲ್ಲಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನಮಗೆ 108 ಸಮಸ್ಯೆಗಳಿಗೂ ಪರಿಹಾರಗಳಿದೆ ಅಲ್ಲಿ. ಇದನ್ನು ಪ್ರತಿಯೊಬ್ಬರು ಕಲಿಬೇಕು ಅಂತ ನಾನು ಎಲ್ಲರಿಗೂ ಒಂದು ನಿವೇದನೆ ಮಾಡ್ತೇನೆ, ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಪ್ರತಿಯೊಬ್ಬರು ಕೂಡ ಈ ಒಂದು ಹೀಲಿಂಗ್ ಕಲಿಬೇಕು ಅನ್ನುವಂಥದ್ದನ್ನ ನೀವು ಹೇಳ್ತಾ ಇರೋ? ಹೌದು, ಖಂಡಿತವಾಗ್ಲು. ಏನೇ ಪ್ರಾಬ್ಲಮ್ಸ್ ಇದ್ರೂ ಈ ಒಂದು ಹೀಲಿಂಗ್ ಮಾಡೋದ್ರಿಂದ ನಮಗೆ ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತೀರಾ? ಹೇಗೆ? ಖಂಡಿತವಾಗ್ಲೂ ಸಿಗ್ತದೆ. ಯಾಕಂದರೆ ಇಲ್ಲಿ ಆರೋಗ್ಯ ಸಮಸ್ಯೆ ಇದ್ದರೆ, ಆರ್ಥಿಕ ಸಮಸ್ಯೆ ಇದ್ದರೆ, ಮಾನಸಿಕವಾಗಿ ಏನಾದರೂ ಸಮಸ್ಯೆ ಇದ್ದರೆ, ಪ್ರತಿಯೊಂದು ಸಮಸ್ಯೆಗೂ ಇದರಲ್ಲಿ ಪರಿಹಾರ ಇದೆ. ಅದನ್ನು ಪ್ರಾಕ್ಟೀಸ್ ಮಾಡಿ ನಾವು ಕಂಡುಕೊಂಡ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ, ಪರಿಹಾರ ಸಾಧ್ಯ ಇದೆ. ಅಂದರೆ ನಿಮ್ಮ ಒಂದು ಮುಖ್ಯ ಉದ್ದೇಶ ಇದನ್ನ ಕಲಿಬೇಕು, ಹೀಲಿಂಗ್ ಕ್ಲಾಸಸ್ನ ನೀವು ಕಲಿಬೇಕು ಅನ್ನೋಂಥದ್ದು ನಿಮ್ಮ ಮುಖ್ಯ ಉದ್ದೇಶ ಆಗುತ್ತೆ? ಹೌದು. ನಾನು ಬಹಳ ದಿನದಿಂದ ಇದರ ಬಗ್ಗೆ ಹುಡುಕ್ತಾ ಇದ್ದೆ. ನನಗೆ ಗುರುಗಳು ಸಿಗಬೇಕಾದ್ರೆ ಅದೇ ಹೇಳಿದ್ರಲ್ಲ ಮೇಡಮ್, ಕಾಸ್ಮಿಕ್ ಕನೆಕ್ಷನ್ ಅಂತ. ಸೊ ಕಾಸ್ಮಿಕ್ ಕನೆಕ್ಷನ್ನಿಂದ ಈಗ ನಾವು ಅವರು ಜೊತೆಯಾಗಿದ್ದೀವಿ. ಇನ್ನು ರಮ್ಯ ಅವರೇ, ನೀವು ವರ್ಕ್ಶಾಪ್ನ ಅಟೆಂಡ್ ಮಾಡಿರುವಂಥದ್ದು, ಇವರು ಈಗ ವರ್ಕ್ಶಾಪ್ ಇವರೇ ಬಂದಿದ್ದಾರೆ, ಫಾರ್ ಎಕ್ಸಾಂಪಲ್ ಇವ್ರನ್ನ ಈ ಒಂದು 2 ದಿನಕ್ಕೆ ಮಾತ್ರ ನೀವು ಕಾಂಟ್ಯಾಕ್ಟಲ್ಲಿ ಇರ್ತೀರಾ, ಅಥವಾ ಇವರು ಲೈಫ್ ಟೈಮ್ ನೀವು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೀರಾ, ಹೇಗೆ? ಬರೀ 2 ದಿನಕ್ಕೆ ನೀವು ಬನ್ನಿ, ತಿಂದು ಉಂಡು ಕಲಿತು ಹೊಟ್ಟೋಗಿ ಅನ್ನೋದು ಇಟ್ಸ್ ನಾಟ್ ಲೈಕ್ ದಟ್. ಅಂದರೆ ಈ ಥರ ಅಲ್ಲ. ನಮ್ಮ ವರ್ಕ್ಶಾಪ್ ಬಂದು ಲೈಫ್ ಟೈಮ್ ಬಾಂಡೇಜ್. ನಾವು ಲಾಸ್ಟ್ 10 ಇಯರ್ಸಿಂದನೂ ವರ್ಕ್ಶಾಪ್ಸನ್ನು ಮಾಡ್ತಾ ಇದ್ದೀವಿ. ಬರೀ ಏನ್ಷಿಯಂಟ್ ಎನರ್ಜಿ ಹೀಲಿಂಗ್ ಅಲ್ಲ, ಮಂತ್ರ ಕ್ಲಾಸಸ್ಸು, ಏಂಜಲ್ ಕ್ಲಾಸಸ್ಸು, ಅಂಜನಾ ಕ್ಲಾಸಸ್ಸು, ಈ ಥರ ಬೇರೆ ಬೇರೆ ಹಿಪ್ನೋಸಿಸ್ ಕ್ಲಾಸಸ್ ಎಲ್ಲನೂ ಮಾಡಿದ್ದೀವಿ. ಇಲ್ಲಿವರೆಗೂ ಲಾಸ್ಟ್ 10 ಇಯರ್ಸಿಂದ ಯಾರ್ಯಾರೆಲ್ಲ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ ಅಟೆಂಡ್ ಮಾಡಿದಾರೋ ಇವತ್ತಿಗೂ ನಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಸೊ ಅವ್ರಿಗೆ ಒಳ್ಳೇದಾದ
ಏನಾದರೂ ಕಾಲ್ ಮಾಡಿ ಫಸ್ಟು ಫ್ಯಾಮಿಲಿಗಿಂತ ಮುಂಚೆ ನಮ್ಮನ್ನು ಪ್ರಿಫರ್ ಮಾಡ್ತಾರೆ ಶೇರ್ ಮಾಡ್ಕೊಳ್ಳೋಕ್ಕೆ. ನಾನು ವೆಹಿಕಲ್ ತೊಗೊಂಡೆ, ನಾನು ಮನೆ ತೊಗೊಂಡೆ, ಸೊ ನಾನು ನನ್ನ ಮಗುಗೆ ಒಳ್ಳೆ ಎಜುಕೇಷನನ್ನು ಮಾಡಿಸ್ದೆ, ಈ ಥರ ಎಲ್ಲ ಪ್ರತಿಯೊಂದು ಮೆಸೇಜು ಬರ್ತಿರುತ್ತೆ, ಕಾಲು ಬರ್ತಿರುತ್ತೆ. ಸೊ ಹೀಗೆ ನಮಗೆ ಲೈಫ್ ಟೈಮ್ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಮತ್ತು ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಕಾಲ್ ಬ್ಯಾಕ್ ಮಾಡ್ತಾರೆ. ಯಾವುದನ್ನ ಈ ಒಂದು ಹೀಲಿಂಗ್ ಮುಖಾಂತರ ನಾನು ಯಾವ ಥರ ಮಾಡ್ಬೋದು, ಯಾಕಂದರೆ ಪ್ರತಿಯೊಂದು ಎಕ್ಸ್ಪೀರಿಯೆನ್ಸು ಮಾಡ್ತಾನೆ ಗೊತ್ತಾಗೋದು ಯಾವುದಕ್ಕೆ ಯಾವ ಥರ ಹೀಲಿಂಗ್ ಮಾಡಬೇಕು ಅಂತ ಹೇಳಿ. ಸೊ ಆ ಥರ ಖುಷಿಯಾದರೂ ಫೋನ್ ಮಾಡ್ತಾರೆ, ಪ್ರಾಬ್ಲಮ್ಸ್ ಇದ್ದಾಗಲೂ ಯಾವ ಥರ ನಾವು ಹೀಲ್ ಮಾಡ್ಕೋಬೇಕು ಅನ್ನೋದು ಮಾಡ್ತಾರೆ. ಸೊ ಲೈಫ್ ಟೈಮ್ ಬಾಂಡೇಜು ನಮ್ಮ ಒಂದು ಜೊತೆ ಇರೋವಂಥದ್ದು, ನಮ್ಮ ಜೊತೆ ಅನ್ನೋದಕ್ಕಿಂತ ಕಾಸ್ಮಿಕ್ ಎನರ್ಜಿ ಜೊತೆ, ಬ್ರಹ್ಮಾಂಡ ಶಕ್ತಿ ಜೊತೆ ಇರೋವಂಥದ್ದು ಲೈಫ್ ಟೈಮ್ ಬಾಂಡೇಜು. ಇನ್ನು ವರ್ಕ್ಶಾಪ್ ಅಟೆಂಡ್ ಮಾಡಿ ಹೋಗಾದ್ಮೇಲೆ ಅವರಿಗೆ ಕೆಲವೊಂದು ಡೌಟ್ಸ್ಗಳಾಗಿರ್ಬೋದು ಅಥವಾ ಹೊಸದೇನೋ ಕಲಿಬೇಕು ಅಂತ ಅನ್ಸುತ್ತೆ. ಸೊ ಅವರು ನಿಮಗೆ ಕಾಲ್ ಮಾಡಿದಾಗ ನೀವು ಅವರಿಗೆ ಯಾವ ರೀತಿ ಹೇಳ್ಕೊಡ್ತೀರಾ? ಖಂಡಿತವಾಗ್ಲೂ ಅವ್ರು ಯಾವಾಗ ಕಾಲ್ ಮಾಡ್ತಾರೋ ಅವರು ಮೇಯ್ನಾಗಿ ಫಸ್ಟು ಅವರ ಇಂಟೆನ್ಷನ್ ಏನಿದೆ, ಅವ್ರು ಏನು ಕೇಳಬೇಕು ಅಂತ ಇದ್ದಾರೆ ಅನ್ನೋದನ್ನು ಫಸ್ಟು ಕೇಳಿಸ್ಕೊತೀವಿ. ತುಂಬ ಜನಕ್ಕೆ ಇಲ್ಲಿ ಕಲ್ತಿರೋದನ್ನೇ ಮತ್ತೆ ಮತ್ತೆ ಕೇಳೋಕ್ಕೆ, ಯಾಕಂದರೆ ಅದು ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ಕಲಿಯೋವರೆಗೂ ಪರ್ಫೆಕ್ಷನ್ ಇಲ್ಲ, ಪರ್ಫೆಕ್ಟಾಗೂ ಮಾಡೋಕ್ಕಾಗಲ್ಲ, ಅದು ಕಲಿತಾ ಆಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ಯಾವ ಥರ ಮಾಡ್ಬೋದು ಅಂದಾಗ ಅವ್ರು ಗೈಡೆನ್ಸ್ ಖಂಡಿತ ಕೊಡ್ತೀವಿ. ವಾಯ್ಸ್ ಮೆಸೇಜ್ ಹಾಕ್ತೀವಿ, ಇಲ್ಲ ಪಿಕ್ಚರ್ಸ್ ಇದ್ದರೆ, ಆ ವಿಡಿಯೋಸ್ ಇದ್ದರೆ ಆ ವಿಡಿಯೋಸನ್ನೇ ಸೆಂಡ್ ಮಾಡ್ತೀವಿ. ಕೆಲವೊಂದೆಲ್ಲ ನಾವು ಸಣ್ಣ ವಿಡಿಯೋಸ್ ಎಲ್ಲ ಮಾಡಿಟ್ಕೊಂಡಿರ್ತೀವಿ, ಹೇಳ್ಕೊಟ್ರೆ ಬರಲ್ಲ, ಅದು ಆ ವಿಡಿಯೋ ಮುಖಾಂತರ ತೋರಿಸಿದಾಗ ಗೊತ್ತಾಗುತ್ತೆ ಅವ್ರಿಗೆ.